ವೀಕ್ಷಕರೇ, ನಮ್ಮ ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ವಿವಾಹ ವಿಚ್ಛೇದನ ರೇಖೆ ಅಂದರೆ ಡಿವೋರ್ಸ್ ಲೈನ್ಸ್ ಅಂಗೈಯಲ್ಲಿ ಗುರುತಿಸುವುದು, ಹಾಗೆ ರೇಖೆಗಳು ಯಾವ ರೀತಿಯಲ್ಲಿದ್ದರೆ ಹೇಗೆ ಮತ್ತು ನಮ್ಮ ಅಂಗೈಯಲ್ಲಿ ಎಲ್ಲಿದ್ದರೆ ವಿವಾಹ ವಿಚ್ಛೇದನ ಸೂಚನೆ ಎಂದು ನಮ್ಮ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಯೋಣ. ವೀಕ್ಷಕರೇ, ವಿವಾಹ ರೇಖೆ ನಿರ್ಣಯ ಮತ್ತು ಲೇಟ್ ಮ್ಯಾರೇಜ್ ಕುರಿತಾಗಿ ಈ ಮೊದಲೇ ವಿಡಿಯೋ ಮಾಡಿದ್ದು ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಲಭ್ಯವಿದೆ, ವೀಕ್ಷಕರು ವೀಕ್ಷಿಸಬಹುದು. ಈಗ ನಾವು ಡಿವೋರ್ಸ್ ಲೈನ್ಸ್ ಅನ್ನು ನಮ್ಮ ಅಂಗೈಯಲ್ಲಿ ಗುರುತಿಸುವಾಗ ಈ ಚಿತ್ರದಲ್ಲಿ ತೋರಿಸಿದಂತೆ ನಮ್ಮ ಕಿರುಬೆರಳ ಕೆಳಗೆ ಅಂದರೆ ಬುಧಸ್ಥಾನದ ಪಕ್ಕದಲ್ಲಿ ಹೃದಯ ರೇಖೆಯ ಮೇಲ್ಭಾಗದಲ್ಲಿ ಶುರುವಾಗುವ ವಿವಾಹ ರೇಖೆಯು ಪ್ರಾರಂಭದಲ್ಲಿ 0 ಅಥವಾ ಸಣ್ಣ ಗೋಲಾಕಾರದ ದ್ವೀಪವಿದ್ದು ನಂತರ ರೇಖೆಯು ಮುಂದುವರೆದಿದ್ದರೆ ಮದುವೆಯ ನಂತರ ಅಲ್ಪ ಸಮಯದಲ್ಲಿ ಅಂದರೆ ತಿಂಗಳುಗಳ ಅಂತರದಲ್ಲಿ ಬೇರೆ ವಾಸಿಸಲು ಪ್ರಾರಂಭಿಸುತ್ತಾರೆ ಮತ್ತು ಅಗಲುವಿಕೆ ಆಗಬಹುದು. ಈ ವಿವಾಹ ರೇಖೆಯ ಮಧ್ಯಭಾಗದಲ್ಲಿ ಗೋಲಾಕಾರದ ಚಿಹ್ನೆ ಅಂದರೆ ದ್ವೀಪದಂತೆ ಈ ಚಿತ್ರದಲ್ಲಿ ತೋರಿಸಿದಂತೆ ಇದ್ದರೆ ಮದುವೆಯ ನಂತರ ಸ್ವಲ್ಪ ವರ್ಷದ ನಂತರ ಏನೋ ವೈಮನಸ್ಸು ಬಂದು ದಂಪತಿಗಳು ಬೇರೆ ಆಗಬಹುದು. ಹಾಗೆ ಅದೇ ಗೋಲಾಕೃತಿ ವಿವಾಹ ರೇಖೆಯ ತುದಿಯಲ್ಲಿ ಅಂದರೆ ಚಿತ್ರದಲ್ಲಿ ತೋರಿಸಿದಂತೆ ಇದ್ದರೆ ದಾಂಪತ್ಯ ಜೀವನದಲ್ಲಿ ಸಡನ್ ಇನ್ಸಿಡೆಂಟ್ಸ್ ಬಂದು ಡಿವೋರ್ಸ್ ಆಗಬಹುದು ಎಂದು ತಿಳಿಸುತ್ತದೆ. ಹಾಗೂ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಎರಡು ಸಮಾನಾಂತರ ರೇಖೆಗಳು ತುಂಬಾ ಹತ್ತಿರದಲ್ಲಿ ಒಂದನ್ನೊಂದು ಹೊಂದಿಕೊಂಡಂತೆ ಇದ್ದರೆ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದು ವಿಚ್ಛೇದನದ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೂ ಎರಡನೇ ಮದುವೆ ಚಾನ್ಸಸ್ ಹೆಚ್ಚಾಗಿರುತ್ತದೆ. ಮತ್ತು ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ವಿವಾಹ ರೇಖೆಯ ತುದಿಯಲ್ಲಿ ಕವಲೊಡೆದಂತೆ ಇದ್ದರೆ, ಫೋರ್ಕ್ ಸಿಂಬಾಲ್ ಇದ್ದರೆ ದಾಂಪತ್ಯ ಜೀವನ ತುಂಬಾ ರೋದನೆಯಿಂದ ಕೂಡಿದ್ದು ವಿಚ್ಛೇದನ ಹಂತಕ್ಕೆ ತಲುಪಿ ವಿಚ್ಛೇದನವಾಗುವ ಸಾಧ್ಯತೆ ಇರುತ್ತದೆ. ಕಡೆಯದಾಗಿ ವಿವಾಹ ರೇಖೆಯ ಇಲ್ಲಿ ತೋರಿಸಿದ ಹಾಗೆ ಬೆಂಡಾಗಿ ಹೃದಯ ರೇಖೆಯನ್ನು ದಾಟಿ ಮತ್ತು ಕೆಳಗಿನ ಬುದ್ಧಿ ರೇಖೆಯನ್ನು ತಲುಪಿದ್ದರೆ ಡಿವೋರ್ಸ್ ಚಾನ್ಸಸ್ ಇರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.